ಹಿಂದಿನ ದಿನ ಶೂಟ್ ಇತ್ತು. ಮಾರನೇ ದಿನ ಡಾಕ್ಯುಮೆಂಟ್ರಿ ಎಡಿಟ್ ಮಾಡಿ ಸಬ್ಮಿಟ್ ಮಾಡಬೇಕಿತ್ತು. ಇದರ ನಡುವೆ ಒಂದು ರಿಯಾಲಿಟಿ ಶೋ ಭಾಗವಹಿಸಬೇಕಿತ್ತು. ಸೊ ಇದು ಇವತ್ತಿನ ವ್ಲಾಗ್. ಯಾವುದಕ್ಕೂ ಫಸ್ಟ್ ಕೃಷ್ಣ ಟೆಂಪಲ್ಗೆ ಹೋಗಿ ಬರೋಣ ಅಂತ ಕೃಷ್ಣ ಟೆಂಪಲ್ಗೆ ಹೋಗಿ ಅಲ್ಲಿ ಗೀತಾ ಮಂದಿರದಲ್ಲಿ ಭಾರತ ಮೇಳ ನಡೀತಾ ಇತ್ತು. ಭಾರತ ಮೇಳ ನೋಡ್ಕೊಂಡು ಬರೋಣ ಅಂತ ಹೊರಟೆ. ಭಾರತ ಮೇಳದಲ್ಲಿ ನನಗೆ ವಸ್ತು ಪ್ರದರ್ಶನಕ್ಕಿಂತ ನನಗೆ ಇಷ್ಟ ಆದದ್ದು ಫೋಟೋ ಗ್ಯಾಲರಿ. ಫೋಟೋ ಗ್ಯಾಲರಿಯಲ್ಲಿ ಇಡೀ ವರ್ಷ ಪೂರ್ತಿ ಕೃಷ್ಣ ಮಠದಲ್ಲಿ ನಡೀತಾ ಇದ್ದ ಪೂಜೆಗಳು, ಇದರ ಹಿನ್ನೆಲೆ ಜೊತೆಗೆ ಅತ್ಯುತ್ತಮವಾದ ಕ್ವಾಲಿಟಿಯಲ್ಲಿ ಫೋಟೋ ಫ್ರೇಮ್ಗಳು ಇದೆಲ್ಲ ನೋಡಿ ನನಗೆ ತುಂಬ ಖುಷಿಯಾಯಿತು. ಪ್ರದರ್ಶನಕ್ಕೆ ಕೆಲವೊಂದು ವಸ್ತುಗಳಿತ್ತು, ಆದರೆ ಕೃಷ್ಣನ ಫೋಟೋ ಗ್ಯಾಲರಿ ಫೋಟೋ ಫ್ರೇಮ್ನದ್ದು ತುಂಬ ಇಷ್ಟ ಆಯಿತು. ಸೊ 3ನೇ ಫ್ಲೋರಿಗೆ ವಿಶ್ವರೂಪ ದರ್ಶನ ನೋಡೋಣ ಅಂತ ಹೋದೆ. ಒಂದು 5 ನಿಮಿಷ ಶೋ ಇತ್ತು. ಸೊ ಮಕ್ಕಳೆಲ್ಲಾದರೂ ಇದ್ದರೆ ಖಂಡಿತವಾಗಿ ಕರ್ಕೊಂಡು ಬನ್ನಿ. ಇಲ್ಲಿಂದ ವಿಶೇಷ ಲಡ್ಡು ಪ್ರಸಾದ ತಗೊಂಡ್ವಿ. ಲಡ್ಡು ಉತ್ಸವ ಹೇಗೋ ಆಗ್ತಾ ಇತ್ತು. ಸೊ ಅಲ್ಲಿಂದ ಮಂಗಳೂರಿಗೆ ಹೊರಟೆ. ಸೊ ಮಾರನೇ ದಿವಸ ರಿಯಾಲಿಟಿ ಶೋಗೆ ಹೋಗಬೇಕಿತ್ತು. ಸೊ ಅಲ್ಲಿ ಎಂಟ್ರಿ ಕೊಟ್ಟು ಹೊಸ ಫ್ರೆಂಡ್ಸ್ಗಳನ್ನು ಪರಿಚಯ ಮಾಡಿಕೊಂಡೆ. ಸೊ ಸ್ಕ್ವಿಡ್ ಗೇಮ್ ಟೈಪು ಒಂದು ರಿಯಾಲಿಟಿ ಶೋ ಇತ್ತು. 3 ರೌಂಡ್ ಆಡಿದೆ, ಬಟ್ ಮ್ಯೂಸಿಕಲ್ ಚೇರ್ ಇದು ಮಿಸ್ ಮಾಡಿಕೊಂಡೆ. ಬಟ್ ಒಂದು ಇಂಟರ್ವ್ಯೂ ಮಾಡಿದ್ದೇನೆ, ನೋಡಿ. ಹೇಗಾಗ್ತಿದೆ ಗೇಮ್? ಹೇಗಿರ್ಬೋದು ಗೊತ್ತಿಲ್ಲ, ತುಂಬ ಭಯ ಆಗ್ತಾಯಿದೆ. ಆ್ಯಕ್ಚುಲಿ ನಾನು ಬರುವನಲ್ಲ, ಫ್ರೆಂಡ್ ಕರ್ದ ಅಂತೇಳಿ ನೋಡಬೇಕು. ಫೈನಲ್ ತಲುಪಿದ್ದೀವಿ, ಶೋರ್ ವಿನ್ ಆಗಬೇಕು ಅಂತ. ನನ್ನ ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದದ್ದು. ಲಕ್ಕಿ ಇವರಿಂದ ನಾನೀಗ ವಿನ್ ಆದರೆ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಕಾಸು, ಮನಿ, ಪಣ, ದುಡ್ಡು, ಮನಿ. ಈ ಆಟದ ಕೊನೆಯ ಹಂತ ಇನ್ನೇನು 5 ನಿಮಿಷಗಳಲ್ಲಿ ಪ್ರಾರಂಭ ಆಗಲಿಕ್ಕಿದೆ. ನೋಡುವ ಯಾರು ವಿನ್ ಆಗ್ತಾರೆ, ಹಾಗೆ 50,000 ಯಾರು ಮನೆಗೆ ಹಿಡ್ಕೊಂಡು ಹೋಗ್ತಾರೆ ಅಂತ. ಎಲ್ಲರೂ ವೇದಿಕೆ ಹತ್ತಿರ ಬನ್ನಿ. ಕೃಷ್ಣ ಕರ್ಮಯೋಗದಲ್ಲಿ ಹೇಳಿದಂತೆ ಗೆಲುವು ಸೋಲು ಸಾಮಾನ್ಯ ಅಂತ ನಾನು ತಗೊಂಡೆ. ಆ್ಯಂಡ್ ನನ್ನ ಜೊತೆ ಇದ್ದವನು ಗೆದ್ದದ್ದು ತುಂಬ ಖುಷಿ ಆಯಿತು. ಪೂರ್ತಿ ವಿಡಿಯೋ ಕಮೆಂಟ್ನಲ್ಲಿ